ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತು ನೀಡಿದ ಬೀದರ್ ಡಿಸಿ ವಿರುದ್ಧ ಕಾನೂನು ಸಮರ. ರವೀಂದ್ರ ಸ್ವಾಮಿ. ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಸಹಿ ಸಂಗ್ರಹಕ್ಕೆ ಎಬಿವಿಪಿ ಕರೆ. ವಕೀಲ ಕರ್ಸೆ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ, ವಕೀಲರ ಪ್ರತಿಭಟನೆ. ಸುದ್ದಿಯ ವಿವರಗಳು. ಉಚ್ಚ ನ್ಯಾಯಾಲಯವು ನನ್ನ ಹೋರಾಟಕ್ಕೆ ನ್ಯಾಯ ದೊರಕಿಸಿದರೂ ದೇವರು ಕೊಟ್ಟರೂ ಪೂಜಾರಿ ಕೊಡಲಾರ ಎಂಬ ಗಾದೆ ಮಾತಿನಂತೆ ನಾನು ಹಾಗೂ ನನ್ನ ಕುಟುಂಬದವರು ನಿಜವಾದ ಬೇಡ ಜಂಗಮರಾಗಿದ್ದು, ನಾನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಹೊಂದಿದ್ದರೂ ಸಹ 2023ರಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಔರಾದ್ ಮೀಸಲು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ಔರಾದ್ನಲ್ಲಿ ಸ್ಪರ್ಧಿಸಿದಾಗ ನನ್ನ ಜಾತಿ ಪ್ರಮಾಣ ಪತ್ರ ತಿರಸ್ಕರಿಸಿ ನನ್ನ ಉಮೇದುವಾರಿಕೆ ರದ್ದುಪಡಿಸಿದರು. ಡಿಸಿ ಆದೇಶ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ಗೆ ಮೊರೆ ಹೋದಾಗ 2023ರ ಅಕ್ಟೋಬರ್ನಲ್ಲಿ ಕಲಬುರಗಿ ಉಚ್ಚ ನ್ಯಾಯಾಲಯವು ಬೀದರ್ ಡಿಸಿ ಆದೇಶ ತಿರಸ್ಕರಿಸಿ ನನ್ನ ಜಾತಿ ಪ್ರಮಾಣ ಪತ್ರ ಮತ್ತೆ ಪುರಸ್ಕರಿಸಿತು. 2024ರ ಕಲಬುರಗಿ ಮೀಸಲು ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ತಾನು ಕಲಬುರಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ಕಲಬುರಗಿ ಲೋಕಸಭೆ ಚುನಾವಣಾಧಿಕಾರಿಗಳು ಹಾಗೂ ಅಲ್ಲಿಯ ಡಿಸಿ ಫೌಜಿಯಾ ತರ್ನೋಮ್ ಅವರು ಬೀದರ್ ಡಿಸಿ ಗೋವಿಂದ ರೆಡ್ಡಿ ಅವರ ಸಲಹೆ ಕೇಳಿ ಇಲ್ಲಿಯೂ ಸಹ ನನ್ನ ಉಮೇದುವಾರಿಕೆ ತಿರಸ್ಕರಿಸಿದ್ದಾರೆ. ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನನ್ನ ಉಮೇದುವಾರಿಕೆ ಸರಿ ಇದೆ ಎಂದು ಕಲಬುರಗಿ ಉಚ್ಚ ನ್ಯಾಯಾಲಯವು ಆದೇಶ ನೀಡಿದಾಗ ಉದ್ದೇಶಪೂರ್ವಕವಾಗಿ ಮತ್ತೆ ಕಲಬುರಗಿ ಡಿಸಿ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ನನ್ನ ಪರಿವಾರದ ಆದೇಶಕ್ಕೆ ತಡೆ ತಂದು ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆಸಲಾಗಿದೆ ಎಂದು ಕಲಬುರಗಿ ಲೋಕಸಭೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ರವೀಂದ್ರ ಸ್ವಾಮಿ ಹೇಳಿದರು. ಸೋಮವಾರ ಕಲಬುರಗಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, 2019ರಲ್ಲಿ ಬೀದರ್ ತಹಸೀಲ್ದಾರರು ನನಗೆ ಬೇಡ ಜಂಗಮ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದರು. ಆದರೆ ಮಾಜಿ ಸಚಿವರು ಹಾಗೂ ಹಾಲಿ ಔರ ಶಾಸಕ ಪ್ರಭು ಚವ್ಹಾಣ್ ಅವರ ಮಾತು ಕೇಳಿ ಉದ್ದೇಶಪೂರ್ವಕವಾಗಿ ನನ್ನ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಿದರು. ಕಲಬುರಗಿ ಉಚ್ಚ ನ್ಯಾಯಾಲಯದ ಆದೇಶಾನ್ವಯ ಬೀದರ್ ತಹಸೀಲ್ದಾರರು ಕೂಲಂಕುಷವಾಗಿ ನನ್ನ ಜಾತಿ ಕುರಿತು ವಿಚಾರಣೆ ಮಾಡಿ ದಿನಾಂಕ 27/8/2019ರಂದು ನಾನು ಬೇಡ ಜಂಗಮ ಜಾತಿಗೆ ಸೇರಿದವನು ಎಂದು ನನಗೆ ಬೇಡ ಜಂಗಮ ಎಸ್ಸಿ ಜಾತಿ ಪ್ರಮಾಣ ಪತ್ರ ನೀಡಿರುತ್ತಾರೆ. ಆದರೆ ಕೆಲವು ದಲಿತ ಸಂಘಟನೆಗಳ ತಕರಾರು ಕಾರಣ ಬೀದರ್ ಜಿಲ್ಲಾಧಿಕಾರಿಗಳು ವಿಚಾರಣೆ ಕೈಗೊಂಡು ದಿನಾಂಕ 3/4/2023ರಂದು ನನ್ನ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿರುತ್ತಾರೆ. ನಾನು ಜಿಲ್ಲಾಧಿಕಾರಿಯವರ ಆದೇಶವನ್ನು ಪ್ರಶ್ನಿಸಿ ಕಲಬುರಗಿ ಉಚ್ಚ ನ್ಯಾಯಾಲಯದಲ್ಲಿ 2023ರಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುತ್ತೇನೆ. ಮಾನ್ಯ ಉಚ್ಚ ನ್ಯಾಯಾಲಯವು ನನ್ನ ಅರ್ಜಿ ಪುರಸ್ಕರಿಸಿ ಬೀದರ್ ಜಿಲ್ಲಾಧಿಕಾರಿಯವರ ಆದೇಶ ದಿನಾಂಕ 3/4/2023 ರದ್ದುಪಡಿಸಿದೆ ಮತ್ತು ನನಗೆ ತಹಸೀಲ್ದಾರ್ ಬೀದರ್ ಅವರು ನೀಡಿರುವ ಜಾತಿ ಪ್ರಮಾಣ ಪತ್ರ ಪುನರ್ಸ್ಥಾಪನೆ ಆದೇಶ ಹೊರಡಿಸಿರುತ್ತಾರೆ ಎಂದರು. ಇಲ್ಲಿ ನಾನು ಹೊಸವನಿದ್ದೀನಿ, ಯಾರಿಗೂ ತೊಂದರೆ ಆಗಿದೆ ಏನಾಗಿದೆ ಅಂತ ಗೊತ್ತು, ಅದು ಕೂಡ ಹೇಳ್ತಿದ್ದೆ ನಮ್ಗೆ. ಹಾಗಾಗಿ ಇಲ್ಲಿ ಯಾರು ತೊಂದರೆ ಮಾಡ್ಯಾರ, ಯಾವ ಕೈಗಳು ಕಾಣದ ಕೈಗಳು ಕೆಲಸ ಮಾಡ್ಯಾವ, ಜಿಲ್ಲಾಧಿಕಾರಿ ಇಷ್ಟೆಲ್ಲ ಕೋರ್ಟ್ ಆದೇಶ ಇದ್ರು ಅವ್ರು ಯಾಕೆ ಉಲ್ಲಂಘನೆ ಮಾಡಿದ್ರು, ಇದ್ರ ಪ್ರಶ್ನೆ ದಯವಿಟ್ಟು ಅವರೇ ಕೇಳಬೇಕು. ಮತ್ತು ತಾವೇನದ ಅವ್ರನ್ನೂ ಕೇಳಬೇಕು, ಆದೇಶ ಇದ್ದಾಗ ಕೂಡ ತಾವು ಯಾಕೆ ರಿಜೆಕ್ಟ್ ಮಾಡಿದ್ರಿ ಅಂತ. ಈಗ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಾವು MP ಇತ್ತಲ್ಲ, ಅವರು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತಲ್ಲ? ಇಲ್ಲ ಸರ್, ಸುಪ್ರೀಂ ಕೋರ್ಟ್ ಸ್ಟೇ ಇತ್ತು ಸರ್. ಸ್ಟೇ ಇತ್ತಷ್ಟೇ, ಅಭ್ಯರ್ಥಿನೇ ಅನರ್ಹಗೊಳಿಸಿದ್ರು. ಇಲ್ಲ ಆಗಿದ್ರೆ ಅದಕ್ಕೂ ಮಾತಾಡ್ತಾರೆ ಎಷ್ಟು ಮಟ್ಟಿಗೆ ನಮ್ಮ ಮಾಹಿತಿ ಅಲ್ಲ, ಯಾವುದು ಆ ಥರ ಆಗಿಲ್ಲ. ಇಲ್ಲ ಈಗೇನಾಗಿ ಗೊತ್ತಿಲ್ಲ. ಈಗ ಆಗಲೇ ಪ್ರೆಸೆಂಟ್ ಏನಂದ್ರೆ ಚಿತ್ರದುರ್ಗದಲ್ಲಿ ಬೇಡ ಜಂಗಮ ಕಂಟೆಸ್ಟ್ ಮಾಡಿದ್ರೆ ಎಕ್ಸೆಪ್ಟ್ ಆಗಿಲ್ಲ. ಇಲ್ಲೇ ಪಕ್ಕದ ಲಾತೂರ್ನಲ್ಲಿ ಒಬ್ಬರು ಇದು ಮಾಡಿದ್ದಾರೆ, ಕಾಂಗ್ರೆಸ್ದವರು ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಈ ಭಾಗದಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ತಮಗೆಲ್ಲ ತೊಂದರೆ ಆಗಿದ್ದ ಇತ್ತು, ಲಾಸ್ ಅಂತ ಆಯ್ತಲ್ಲ. ಈಗ ನಾಮಪತ್ರ ಮತ್ತೊಂದು ಇದು ಮಾಡಂಗಿಲ್ಲ. ಇದು ನಾಮಪತ್ರ ಎಕ್ಸೆಪ್ಟ್ ಮಾಡಿ ತಪ್ಪು ಮಾಡಿದಂತೆ ಆದೇಶ ಆಗಿದೆ. ಆದೇಶ ಪ್ರತಿ ತಮ್ಮ ಕೈಯಲ್ಲಿದೆ ಸರ್. 23ನೇ ತಾರೀಕು ಮಾಡಿದಾರ. ಇಲ್ಲ ಸರ್, ಇಲ್ಲಿ ಹೈಕೋರ್ಟ್ ಆದೇಶ ಮಾಡ್ಯದ ಮತ್ತ ಇವರು ಅದೇ ಅದು ಅವ್ರು ಹೇಳ್ಬೇಕು. ನಾನು ಬೇಕಾದ್ರೆ ಸಿಡಿ ಆಗಿರ್ಬೋದು, ಮಹಾರಾಷ್ಟ್ರದಾಗಿರ್ಬೋದು, ಅಲ್ಲೂ ಸಂವಿಧಾನ ಬೇರೆ, ಅಲ್ಲೂ ಕಾನೂನು ಬೇರೆ, ಇಲ್ಲೂ ಕಾನೂನು ಬೇರೆ ಇಲ್ಲಲ್ಲ. ಅವ್ರಿಗೆ ನೀವೇ ಕೇಳ್ಬೇಕು ಸರ್, ಇದು ಪತ್ರಕರ್ತರಿಗೆ ಕೇಳ್ಬೇಕು.
ಆದೇಶ ನನ್ನ ಪರವಾಗಿದೆ, ಅದು ಕಾಪಿ ಕೊಟ್ಟೆ. ಬಟ್ ನೋಡಿದ್ರು ಅವರು ಇಲ್ಲಿ ಈಗಾಗಲೇ ನಿಮ್ಮ ಕಾಸ್ಟಲ್ ರಿಜಿಸ್ಟರ್ ಆಗಿದೆ, ಅದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿ ಪಡಿತೀನಿ ಅಂತ ಹೇಳಿದಾಗ ಪಡಿಬೋದು ಅಂದಾಗ ಅವ್ರ ವರದಿ ಅವರಿಗೆ ತಮ್ಮ ಕೊಟ್ಟಂಥ ಪ್ರತಿಯಲ್ಲಿದೆ. ಜಿಲ್ಲಾಧಿಕಾರಿಗಳಿಂದ ತಪ್ಪು ಮತ್ತು ಸುಳ್ಳು ಅಂತ ಹೇಳೋಕ್ಕೆ ಇಷ್ಟಪಟ್ಟು ಇಂಥ ಒಂದು ವರದಿ ಕೊಟ್ಟರು ಅವರಿಗೆ. ಈಗಾಗಲೇ ಇವರು ನಾನು ಸರ್ಟಿಫಿಕೇಟನ್ನು ರದ್ದು ಮಾಡಿದ್ದೀನಿ. ಸೊ ಆ್ಯಂಡ್ ಸೊ ರಿಟ್ ನಂಬರ್ ಇವರು ಅಪ್ಪೀಲ್ ಹೋಗಿದ್ದಾರೆ, ಇವರು ಪರವಾಗಿದೆ ಅಂತ ಹೇಳ್ಬೇಕಲ್ಲ, ಇಲ್ಲ ಸೊ ಆ್ಯಂಡ್ ಸೊ ರಿಟ್ ನಂಬರ್. ಮತ್ತು ನಾವು ಅಪ್ಪೀಲಲ್ಲಿ ಇದ್ದೀವಿ, ಅಪ್ಪೀಲಲ್ಲಿ ಯಾವುದೇ ಥರ ಸ್ಟೇ ಆಗಲಿ ಮತ್ತೊಂದು ಆದೇಶ ಆಗಲಿ ಏನೂ ಇಲ್ಲ. ಹಾಗಾಗಿ ಪರಿಸ್ಥಿತಿ ಇದರಲ್ಲಿ ಇವರ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಲಾಗಿದೆ ಅಂತ ವರದಿ ಕೊಡ್ತಾರೆ. ಇದು ಸುಳ್ಳು ವರದಿ. ಸುಳ್ಳು ವರದಿ ಆಧಾರದ ಮೇಲೆ ಇದು ಮಾತ್ರ ನಾವು ಇಲ್ಲಿದ್ದಂಥ ರಿಟರ್ನಿಂಗ್ ಆಫೀಸರ್ಗಳವ್ರಿಗೆ ಮೇಡಮ್ ಅವರಿಗೆ ನನ್ನ ಇದ್ದಿದ್ದು ಹೈಕೋರ್ಟ್ ಆದೇಶ ಆಗಿದೆ, ಅವ್ರ ವರದಿ ಆಗಿರ್ಬೋದು ಅಥವಾ ತಪ್ಪಿಗಾಗಿರ್ಬೋದು, ನ್ಯಾಯಾಲಯದ ಆದೇಶ ದೊಡ್ಡದಿರ್ತು ತಮಗೆಲ್ಲ ಅಂತ ಹೇಳಿದಾಗ ಇಲ್ಲ ನಾನು ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತ ರಿಜೆಕ್ಟ್ ಮಾಡಿ ಕಾಪಿ ಕೊಟ್ಟರು. ಆ ಕಾಪಿ ತಗೊಂಡು ನಾನು ಇದ್ದಂಥ ಮತ್ತೆ ಪುನಃ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಫೈಲ್ ಮಾಡೀನಿ. ಫೈಲ್ ಮಾಡಿದಾಗ ಇದ್ದಂಥ ವಿ ಶಿಶಾನಂದ ಬೆಂಚು ಕ್ಲಿಯರಾಗಿ ಅವ್ರು ಮಾಡಿದಂಥ ತಪ್ಪು, ಬೀದರ್ ಜಿಲ್ಲಾಧಿಕಾರಿ ಮಾಡಿದಂಥ ತಪ್ಪು ಪರಿಗಣಿಸಿ ನನ್ನ ನಾಮನಿರ್ದೇಶನ ಸ್ವೀಕಾರ ಮಾಡಬೇಕಂತೇಳಿ ಅವತ್ತೇ ಸುಮಾರು 3:30-4 ಗಂಟೆಗೆ ಆದೇಶ ಮಾಡಿದ್ರು. ಅದರ 3-4 ಗಂಟೆಗೆ ಆದೇಶ ಮಾಡಿದೆ. ರಾತ್ರಿ 8 ಗಂಟೆಗೆ ಮತ್ತೆ ಸೇಮ್ ಡೇ ಅಂದರೆ 24ನೇ ತಾರೀಕಿಗೆ ಮತ್ತು ನ್ಯಾಯಾಲಯದಿಂದ ಏನಂದ್ರೆ ಅವರು ಗೌರ್ಮೆಂಟ್ ಅಡ್ವೊಕೇಟು ಮತ್ತು ಇದರಿಂದ ADC ಅವ್ರನ್ನ ಫೋನ್ ಮಾಡ್ತಾರೆ. ನಿಮ್ಮ ರಿಟ್ ಅಗೇನೆಸ್ಟ್ ಏನಂದ್ರೆ ನಮ್ಗೆ ಆದಂಥ ನ್ಯಾಯಾಲಯದ ಆದೇಶ ಅಗೇನೆಸ್ಟು ನಾವು ಡಿವಿಷನ್ ಬೆಂಚಿಗೆ ಅಪ್ಪೀಲ್ ಹೋಗಿವಿ. ಅಲ್ಲ ಇವತ್ತೇನು ಆದೇಶ ಆಗಿದೆ 4 ಗಂಟೆಗೆ, ಆ ಆದೇಶ ಪ್ರತಿ ಕೂಡ ನಮ್ಮ ಕೈಗೆ ಸೇರಿಲ್ಲ. ಈಗ ಅಪ್ಲೋಡು ಅವ್ರನ್ನೆಲ್ಲ ಆಗಿಲ್ಲ, ನೀವು ಯಾವ ಆದೇಶನೆಲ್ಲ ಹೋಗ್ತಾ ಇದ್ದೀರಿ ಅಂದಾಗ ಇಲ್ಲ ಪ್ರೊವಿಷನ್ ಇದೆ, ನೀವು ನಿಮ್ಮ ಲಾಯರ್ಗೆ ಕಳಿಸ್ರಿ ಅಂತ ಹೇಳಿದಾಗ ನಾನು ನಿಮ್ಮ ಸರ್ಕಾರ ವತಿಯಿಂದ ಎಲೆಕ್ಷನ್ ಕಮಿಷನ್ ವತಿಯಿಂದ ಯಾರು ನ್ಯಾಯಾಧೀಶ ಬರ್ತಾರೋ ಗೊತ್ತಿಲ್ಲ, ನಾನು ನಮ್ಮ ಅಡ್ವೊಕೇಟ್ ಬೆಂಗಳೂರಲ್ಲಿ ಸೀನಿಯರ್ ಕೌನ್ಸಿಲ್ಗೆ ಸಂಪರ್ಕ ಮಾಡಿ ನಾನು ನಾಳೆ ಸಂಪರ್ಕ ಮಾಡ್ತೀನಿ, ನಾಳೆ ಕಳಿಸ್ತೀನಿ ಅಂದಾಗ ಸೇಮ್ ಡೇ ಅವತ್ತೇ ಅಂದರೆ ಅವತ್ತು 4 ಗಂಟೆಗೆ ಆದೇಶ ಆಗಿದೆ. ಅವತ್ತು ದಿವಸ ರಾತ್ರಿನೇ ಸೀಜರ್ ಪರ್ಮಿಷನ್ ಪಡೆದು ಕೋರ್ಟ್ ಓಪನ್ ಆಗುತ್ತೆ, 10:00 ಕೋರ್ಟ್ ಸ್ಟಾರ್ಟ್ ಆಗುತ್ತೆ. ನನ್ನ ಅನುಸ್ಮೃತಿಯಲ್ಲಿ ನಾನು ಅಬ್ಸೆಂಟ್ ಇದ್ದೀನಿ ನನಗೆ ಗೊತ್ತೇ ಇಲ್ಲ, ಆ ಆದೇಶ ಕೇಳೋದು ಸ್ಟೇ ಆಗುತ್ತೆ. ನನಗೆ ಈ ದೇಶದಲ್ಲಿ ಯಾರಿಗಾದ್ರೂ ಅನ್ಯಾಯ ಆದಾಗ ನ್ಯಾಯಾಲಯದ ಪರ್ಯಾಯ ವ್ಯವಸ್ಥೆ ಇದೆ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಇದೆ. ಕಾಸ್ಟ್ ಬರ್ತಕ್ಕಂಥ 101 ಜಾತಿ ಅದಾವ. ನಂತರ ಈ ಕರ್ನಾಟಕ ರಾಜ್ಯದಲ್ಲಿ 3 ಸರಿ ಸೆನ್ಸಸ್ ಆಗಿದೆ. ಒಂದು 1991 ಸೆನ್ಸಸ್ ಆಗಿದೆ. ಎಲ್ಲ ಗೊತ್ತದ ನಮ್ದು ಈ ಸಮಸ್ಯೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅಷ್ಟು ಕಥೆ ಹೇಳುವಂತಲ್ಲ ಶಾರ್ಟ್ಕಟ್ ಅಲ್ಲಿ ಹೇಳ್ತೀನಿ, ಒಂದು 2 ನಿಮಿಷ ಕೇಳ್ಕೊತೀವಿ. 1991 ಸರಿ ಸೆನ್ಸಸ್ ಆಗಿದೆ, 2001 ಒಂದು ಸರಿ ಸೆನ್ಸಸ್ ಆಗಿದೆ, 2011 ಸೆನ್ಸಸ್ ಆಗಿದೆ. ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೇಡದಂಗಮ್ ಅದಾರ, ಅಲ್ಲಿವರಿಂದ ಇಲ್ಲಿವರೆಗೆ ಯಾರು ಬೇಡದಂಗಮ್ ಸರ್ಟಿಫಿಕೇಟ್ ತಗೊಳ್ಳೋದು ಬಿಡಂಗಿಲ್ಲ. ತಗೊಂಡ್ರು ಕೂಡ ಇದೇ ಥರ ಕಾಡಿಸೋ ಪ್ರಯತ್ನ ಆಗ್ತದ. ಇದು ಮಾಡ್ತಾ ಇರೋದಂತೂ ಅಧಿಕಾರಿಶಾಹಿಗಳು, ರಾಜಕಾರಣಿಗಳು ಒಂದೇ ಜಾತಿಗೆ ಸೀಮಿತ ಇರಬೇಕು ಅಥವಾ ಇವರಿಗೆ ಇದು ಫಲಾನುಭವಿಗಳು ಉಪಯೋಗ ಆಗಬೇಕು ಅಂತ ಮಾಡ್ತಾರೆ. ಹಾಗಾಗಿ ನಮ್ಗೆ ಮೇಲ್ನೋಟಕ್ಕೆ ಯಾರೋ ಜಿಲ್ಲಾಧಿಕಾರಿ ಕಾಣ್ತಿರ್ಬೋದು, ಇವರಿಂದ ಬೇರೆ ಶಕ್ತಿಗಳು, ರಾಜಕೀಯ ಶಕ್ತಿಗಳವ, ಬೇರೆ ಶಕ್ತಿಗಳವ, ಅದನ್ನು ಗೊತ್ತಾಗೋ ಜನರಿಗಂತೆ ಬರುತ್ತೆ. ಈ ದೇಶದಲ್ಲಿ ಸಂವಿಧಾನ ಅಂತ ಎಲ್ಲರಿಗೂ ಒಂದೇ ಅದಲ್ಲ ಸರ್. ಈಗ ನನ್ನ ಕಾಸ್ಟ್ ಸರ್ಟಿಫಿಕೇಟ್ ಹೈಕೋರ್ಟಲ್ಲಿ ರಿಸ್ಟೋರ್ ಮಾಡಿದಾಗ ಅವ್ರು ಆಲ್ರೆಡಿ ಏನು ಆಕ್ಷೇಪಣೆ ಹೋಗ್ಬೇಕು ಅಲ್ಲಿ ಆಕ್ಷೇಪಣೆ ಹೋಗ್ತಿದ್ದಾರೆ, ಹೈಕೋರ್ಟಿಗೆ ಸಬ್ಜೆಕ್ಟ್ ಆಗಿದೆ, ಹೈಕೋರ್ಟ್ ರಿಸ್ಟೋರ್ ಅಂದಿದೆ. ರಿಜಿಸ್ಟರ್ ಅಂದ ಕೂಡಲೇ ಕೂಡ ನಾನು ಇದು ರಿಜಿಸ್ಟರ್ ಅಂದಿಲ್ಲ, ಇದು ಸಬ್ಜೆಕ್ಟ್ ರದ್ದಾಗಿದೆ ಅಂತ ಹೇಳ್ತಿರೋದ್ರ ನ್ಯಾಯಾಲಯಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಆ ಕಿಮ್ಮತ್ತು ಯಾರು ಕೊಡಂಗಿಲ್ಲಲ್ಲ. ನಾನು ಪದೇ ನಿಮ್ಗೆ ಅದನ್ನೇ ಕೇಳ್ತೀನಿ, ಅಂಥವ್ರು ಯಾರು ಜಿಲ್ಲಾಡಳಿತದ ಮೇಲೆ ರಿಟರ್ನಿಂಗ್ ಆಗ್ತದೆ. ಬೀದರ್ ಹೋಬಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಹಾಗೂ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಸಹಿ ಸಂಗ್ರಹಕ್ಕೆ ಎಬಿವಿಪಿ ಕರೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ಹಾಗೂ ಆರೋಪಿ ಫಯಾಜ್ನನ್ನು ಗಲ್ಲಿಗೇರಿಸಬೇಕು ಹಾಗೂ ಈ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನಕ್ಕೆ ಕರೆ ನೀಡಲಾಗಿದೆ.
ನೀಡಲಾಗಿದೆ. ನೇಹಾ ಹಿರೇಮಠ ಅವರ ಹತ್ಯೆಯಾದ ದಿನದಿಂದ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತಿರುವ ರೀತಿ ನೋಡಿದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡುತ್ತಿದ್ದರು. ಎಬಿವಿಪಿ ಹಾಗೂ ಇತರ ಸಂಘಟನೆಗಳು ಬೃಹತ್ ಹೋರಾಟ ನಡೆಸಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಈ ಪ್ರಕರಣವನ್ನು ತಮ್ಮದೇ ಹಿಡಿತದಲ್ಲಿರುವ ಸಿಐಡಿಗೆ ವಹಿಸಿ ಪ್ರಕರಣವನ್ನು ದಾರಿ ತಪ್ಪಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿರುವುದು ಕಂಡುಬರುತ್ತದೆ. ಈ ಪ್ರಕರಣದ ಹಿಂದೆ ಲವ್ ಜಿಹಾದ್ ನಂತಹ ಷಡ್ಯಂತರ ಇರುವುದು ಗೋಚರವಾಗುತ್ತಿದೆ. ಕಾರಣ ಸರ್ಕಾರ ಈ ಪ್ರಕರಣದ ಹಿಂದೆ ಇರುವ ಜಾಲವನ್ನು ಭೇದಿಸುವ ನಿಟ್ಟಿನಲ್ಲಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು. ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಂತೆ ಆಗ್ರಹಿಸಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಸಂಗ್ರಹಿಸಿದ ಸಹಿಗಳನ್ನು ರಾಜ್ಯದ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡಲಾಗುವುದು. ಎಬಿವಿಪಿ ನಗರ ಅಧ್ಯಕ್ಷರು ಡಾಕ್ಟರ್ ಸಂತೋಷ್ ಕುಮಾರ್, ಸಾಯಿ ಬೊಸ್ತೆ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹೇಮಂತ್, ಘಟನಾ ಕಾರ್ಯದರ್ಶಿ ಅಂಬರೀಶ್ ಬಿರದರ್, ಸಾಯಿ ಕಿರಣ್, ಶಿವಕಾಂತ್, ಸಿದ್ದು ನಾಗರಾಜ್, ಶ್ರತಿ, ಸ್ನೇಹ ವಿದ್ಯಾರ್ಥಿಗಳಿದ್ದರು. ನ್ಯಾಯವಾದಿ ಬಿಸಿ ಕರ್ಸೆ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ ಘಟನೆ ಖಂಡಿಸಿ ಸೋಮವಾರ ಜಿಲ್ಲಾ ವಕೀಲರ ಸಂಘ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದೆ. ವಕೀಲರ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಪಾಟೀಲ್ ಪೊಟ್ಟು ನೇತೃತ್ವದಲ್ಲಿ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನ್ಯಾಯವಾದಿ ಬಿಸಿ ಕರ್ಸೆ ಅವರು ಕೆಎಚ್ಬಿ ಕಾಲೋನಿಯಲ್ಲಿ ಹೋಗುತ್ತಿದ್ದಾಗ ಕಾರಿನಲ್ಲಿ ಬಂದ ಅಪರಿಚಿತ ದುಷ್ಕರ್ಮಿಗಳು ಮುಖಕ್ಕೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿದ್ದಾರೆ. ಮಾರ್ಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ನ್ಯಾಯವಾದಿ ಕರ್ಸೆ ಅವರಿಗೆ ರಕ್ಷಣೆ ನೀಡಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಪಾಟೀಲ್ ಒತ್ತಾಯಿಸಿದ್ದಾರೆ. ಉಪಾಧ್ಯಕ್ಷ ಗುಂಡಾರೆಡ್ಡಿ ಗುಡಾಡಿ, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಬಿರದಾರ್, ಜಂಟಿ ಕಾರ್ಯದರ್ಶಿ ಶಿಲ್ಪಾ ಪಾಟೀಲ್, ಪ್ಯಾರುಸಾಬ್ ಎಂ ಶೇಖ್ ಮತ್ತಿತರರು ಭಾಗವಹಿಸಿದರು. ಬೀದರ್ ಲೋಕಸಭಾ ಚುನಾವಣೆ ನಿಮಿತ್ತ ಇಂದು ಬೀದರ್ನ ಗಾಳೆ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಯುವ ಸಮಾವೇಶ ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಅಭ್ಯರ್ಥಿ ಭಗವಂತ್ ಖೂಬಾ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಾಜ್ ಮುನಿರಾಜು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಳೆದ 10 ವರ್ಷಗಳಲ್ಲಿ ಯುವಕರಿಗಾಗಿ ಸಾಕಷ್ಟು ಯೋಜನೆ ಜಾರಿ ಮಾಡಿರುವ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ಯುವಕರಿಗಾಗಿ ಭವ್ಯ ಭವಿಷ್ಯವನ್ನು ರೂಪಿಸಿದ್ದಾರೆ. ಎಲ್ಲ ರಂಗಗಳಲ್ಲಿಯೂ ಸಕಾರಾತ್ಮಕ ಬೆಳವಣಿಗೆ ಆಗುತ್ತಿರುವುದಕ್ಕೆ ಮುಖ್ಯ ಕಾರಣ ನಮ್ಮ ಯುವ ಶಕ್ತಿ ಎಂದು ಹೇಳಿದರು. ಬೀದರ್ ಕ್ಷೇತ್ರವನ್ನು ಒಳಗೊಂಡಂತೆ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ಮೋದಿಜಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಶಾಸಕರಾದ ಶೈಲೇಂದರ್ ಬೆಲ್ದಾಳೆ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು. ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರ ಪರವಾಗಿ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರು ಹಾಗೂ ಕ್ಷೇತ್ರದ ಶಾಸಕರಾಗಿರುವ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಸಂಜೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅನೇಕ ಹಳ್ಳಿಗಳಲ್ಲಿ ಮತಯಾಚನೆ ನಡೆಸಿದರು. ಕ್ಷೇತ್ರದ ಅನೇಕ ಹಳ್ಳಿಗಳಲ್ಲಿ ಸಂಚಾರ ನಡೆಸಿ ಮತಯಾಚಿಸಿದ ಅವರು ಮಧ್ಯಾಹ್ನದ ನಂತರ ಕ್ಷೇತ್ರದ ಚಾಂಗ್ಲೇರ, ಮುತ್ತಂಗಿ, ಉಡಬಾಳ್, ಮಂಗಲ್ಗಿ, ಖೇಣಿ, ರಂಜೋಳ್, ಔರದೇಸ್, ಸಿರ್ಸಿ, ಕಾಡ್ವದ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು. ಮತಯಾಚನೆಯ ನಡುವೆ ಮಂಗಲ್ಗಿ ಗ್ರಾಮದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಬಿಜೆಪಿ, ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.